ನೆಕ್ಸ್ಟ್ ಸ್ಟೂಡೆಂಟ್ ಬಗ್ಗೆ ನಾನು ಹೇಳಲೇಬೇಕು. ಯಾಕೆ ಅಂತ ಅಂದ್ರೆ, ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಒಂದು ಲೈಫ್ ನ ಲೀಡ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ನೋಡೋರ್ಗೆ ಏನು ಗೊತ್ತಿರಲ್ಲ. ಸಮಾಜ ಏನ್ ಮಾಡುತ್ತೆ, ಸಮ್ಟೈಮ್ ನಗುತ್ತೆ, ಜೊತೆಲಿರೋರೇ ನಗ್ತಾರೆ, ನಿನ್ನೆ ಮೊನ್ನೆ ಪರಿಚಯ ಆಗಿರೋರು ನಗ್ತಾರೆ, ಯಾರೋ ಗೊತ್ತಿಗಿರೋರು ನಗ್ತಾರೆ. ಏನ್ ಗೊತ್ತು ಅವ್ರಿಗೆ? ಏನು ಗೊತ್ತಿರಲ್ಲ ಆಡಿಯನ್ಸ್. ಮ್ಯಾರೇಜ್ ಆಗಿರೋ ಪರ್ಸನ್ ಆ ದುಃಖ ಆಗ್ಲಿ ಸುಖ ಆಗ್ಲಿ ಸಮಾಜಕ್ಕೆ ಒಂದು ಮಿರರ್ ತರ ಮಾತ್ರ ಇರ್ತದೆ. ಸಮ್ಟೈಮ್ ನಾವು ಕೂಡ ಆರ್ಟಿಸ್ಟ್ಗಳೇ, ಏನ್ ಮಾಡಕ್ಕಾಗಲ್ಲ, ಜೀವನ ಮಾಡಬೇಕು. ಬಟ್ ಆ ಆರ್ಟಿಸ್ಟ್ ರಿಯಲ್ ಲೈಫ್ ಅಲ್ಲಿ ತುಂಬಾನೇ ಅದು ಮೀನಿಂಗ್ಫುಲ್ ಆಗಿರುತ್ತೆ. ಅಂಥದ್ರಲ್ಲಿ ಫಸ್ಟ್ ಆನ್ಲೈನ್ ಆಫ್ಲೈನ್ ಅಲ್ಲಿ ಬಂದಿದ್ದು ನನ್ನನ್ನು ವಿಚಾರಿಸಿ ನನ್ನ ಹತ್ರ ಮಾತಾಡಿ. ಲಾಸ್ಟ್ ಬ್ಯಾಚ್ ಗ್ರಾಜುಯೇಷನ್ ಡೇ ದಿನ ಬಂದಿದ್ದ ವ್ಯಕ್ತಿ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ತಾರೆ, ಹೇಗ್ ಮಾಡ್ತಾರೆ, ಅವರ ಅನುಭವನ ಹೇಳ್ಕೊಳ್ತಾರೆ. ನಾನು ಅನ್ಕೊಂಡೆ, ಏನ್ ಈ ವ್ಯಕ್ತಿಗೆ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಅಲ್ಲ, ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು ಅನ್ನೋದನ್ನ ನಾನು ವಿಚಾರ ಮಾಡ್ತಾನೆ ಇರ್ತೀನಿ. ಆಮೇಲೆ ಅನ್ಸ್ತು, ಓಕೆ, ಈ ವ್ಯಕ್ತಿ ಎಲ್ಲಿವರೆಗೂ ಈ ಜರ್ನಿ ಮಾಡ್ತಾರೆ, ಈವೆಂಟ್ ಫೀಲ್ಡ್ ಅಲ್ಲಿ ತುಂಬಾ ಮೂವ್ ಆಗ್ತಾರ ಏನು ಅಂತ ನನ್ಗೆ ಅನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ 8 ಮೂಮೆಂಟ್ ಅಲ್ಲಿ ನನ್ಗೆ ಅನಿಸ್ತು, ಓ, ಈ ವ್ಯಕ್ತಿ ಸ್ಟ್ಯಾಂಡ್ ಆಗ್ತಾರೆ, ಏನೋ ಸುಮ್ಮನೆ ಪ್ಯಾಷನ್ ತಂದ್ಕೊಡ್ತಾರೆ, ಮಾಡೋಣ ಬಿಡು, ದುಡ್ಡಿದೆ, ಪ್ರೊಡಕ್ಷನ್ ಹಾಕ್ಬಿಡೋಣ ಬಿಡು, ಟೆಂಟರ್ಸ್ ಹಾಕ್ಬಿಡೋಣ ಬಿಡು, ಸ್ಟೇಜು, LED ಲೈಟು, ಸೌಂಡ್ ಹಾಕ್ಬಿಡೋಣ ಅಂತೆಲ್ಲ. ನನ್ ಒಂದು ವಿಶೇಷ ಏನು ಅಂತ ಅನ್ಸಿದ್ದು ಅಂದ್ರೆ, ಈ ವ್ಯಕ್ತಿಗೆ ವಿಸಿಟಿಂಗ್ ಕಾರ್ಡ್ ಮಾಡ್ತಾರೆ. ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಾನು ಅಬ್ಸರ್ವ್ ಮಾಡ್ತೇನೆ ಆ ಫಾಂಟ್, ಆ ಕಲರ್ ಕಾಂಬಿನೇಷನ್, ಆ ಡಿಸಿಪ್ಲಿನ್, ಆ ಒಂದು ಪ್ರೊಫೆಷನಲಿಸಮ್ ನಾನು ನೋಡ್ತೀನಿ. ಅದು ಬಿಡಿ, ನನಗೆ ಇನ್ನೊಂದು ವಿಷಯ ಏನು ಇಷ್ಟ ಆಗಿದೆ ಅಂದ್ರೆ, ಒಂದು ಬಿಸ್ನೆಸ್ಗೆ ಒಂದು ನಂಬರ್ ಹೇಗಿರ್ಬೇಕು, ಸುಮ್ಮನೆ 7 ಸ್ಟಾರ್ಟ್ ಮಾಡ್ಕೊಳ್ಳೋದ ಇಲ್ಲ 8 ಸ್ಟಾರ್ಟ್ ಮಾಡ್ಕೊಳ್ಳೋದ? ಆ ಬಿಸ್ನೆಸ್ ನಂಬರ್ ಇರೋದು ಒಂದು ಪ್ರೊಫೆಷನಲ್ ಆಗಿ ನಂಬರ್ ಇರಬೇಕು. ಎಷ್ಟೋ ವಿಷಯಗಳು ನಾನು ಅಬ್ಸರ್ವ್ ಮಾಡ್ತಾ ಬಂದೆ. ಆ ವ್ಯಕ್ತಿನ ನಾನು ಸ್ಟೇಜ್ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರ ಚಪ್ಪಾಳೆ ಮುಖಾಂತರ ನಾನು ಹಾಕಿ ವೆಲ್ಕಮ್ ಮಾಡ್ತೀನಿ ಮಿಸ್ಟರ್ ಅಜಯ್ ಸರ್. ಅಜಯ್ ಕುಮಾರ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಸ್ಮೈಲಿಂಗ್ ಫೇಸ್ ಇರ್ತಾರೆ, ಸೊ ಅವ್ರನ್ನ ಹಾಕಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಸರ್. ಬಹಳ ಖುಷಿ ಆಗ್ತಾ ಇದೆ ಈ ಅಡ್ಡಲ್ಲಿ ನೋಡ್ತಾ ಇರೋದ್ರಿಂದ, ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟೇ ಒಂದು ಫೋಟೋ ತಗೊಂಡಿ. ಎಸ್, ಒಂದು ನೀವು ಅಲ್ಲಿ ಕುತ್ಕೊಂಡಾಗ ಮಾತಾಡ್ತಾ ಇದ್ರೆ, ಇಲ್ಲಿ ನಿಂತ್ಕೊಂಡಿದ್ದೀರಾ, ಇಲ್ಲಿ ನಿಮ್ ಬಗ್ಗೆ ನಾನು ಹೇಳ್ಬೇಕು, ಪ್ರೌಡ್ ಫೀಲ್ ಆಗ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ, ಆ ಪ್ರೊಫೆಷನಲಿಸಮ್ ಇದೆ ಸರ್. ಒಂದೇನೋ ಬಿಡಿ, ಸೇರ್ಕೊಬಿಟ್ಟು ಏನೋ ಮಾಡ್ಬೇಕು, ಕಲಿಬೇಕು, ಅದೊಂದು ಪಾಠ. ಸೇರಕ್ಕಿಂತ ಮುಂಚೆ ಆ ಪ್ರಿಪ್ರೇಷನ್ ಇದೆಯಲ್ಲ, ಆ ಪ್ರಿಪ್ರೇಷನ್ ನಿಮ್ಮಲ್ಲಿ ನಾನು ನೋಡೋದು. ಬಟ್ ಈ ಜರ್ನಿ ನಿಮ್ ದೊಡ್ಡ ಮಟ್ಟಿಗೆ ತಗೊಂಡೋಗಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಮಾತ್ರ ಅಲ್ಲ, ನೀವು ಇನ್ನ ಹೊರಗಡೆ ಪ್ರಪಂಚಕ್ಕೆ ಇನ್ನ ಜಾಸ್ತಿ ಕಲ್ತ್ಕೊಂಡು ನಿಮ್ಮಂತವ್ರು ಈ ಫೀಲ್ಡ್ ಬೇಕಾಗಿದ್ದಾರೆ, ನಿಮ್ಮಂತವ್ರು ಈ ಫೀಲ್ಡ್ ಅಲ್ಲಿ ಬೇಕಾಗಿದ್ದಾರೆ. ಹಾಗಾಗಿ ಒಂದು ಬಿಗ್ ಕ್ಲಾಸ್ ಬರಲಿ ಅವರು. ಸೊ ಇದ್ರ ಜೊತೆಗೆ ನಾನು ಇನ್ನೊಬ್ಬ ವ್ಯಕ್ತಿನ ಇನ್ವೈಟ್ ಮಾಡ್ತೀನಿ. ನಿಮ್ ಮಿಸ್ಸಸ್ ನ ನಾನು ಸ್ಟೇಜ್ ಮೇಲೆ ಬರ್ ಮಾಡ್ಕೊಳ್ತೀನಿ. ಇವೆಲ್ಲರ ಚಪ್ಪಾಳೆ ಮುಖಾಂತರ ಮೇಡಮ್ ದಯಮಾಡಿ ಸ್ಟೇಜ್ ಮೇಲೆ ಬನ್ನಿ. ಇಬ್ರು ಕೂಡ ಎಷ್ಟು ಪಾಸಿಟಿವ್ ಆಗಿ ಇರ್ತಾರೆ ಅಂತ ಅಂದ್ರೆ ಬಹಳ ಖುಷಿ ಆಗುತ್ತೆ. ಮೇಡಮ್ ಬಗ್ಗೆ ನಾನು ಹೇಳ್ಬೇಕು. ಸರ್ ಜಾಯ್ನ್ ಆದಾಗ, ಸರ್ ನಾವಿಬ್ರು ಜಾಯ್ನ್ ಆಗ್ಬಿಡೋಣ ಅನ್ನೋದೊಂದು ಪ್ಲಾನ್ ಇದೆ, ಬಟ್ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿತೀನಿ, ನಮ್ಮ ಮಿಸ್ಸಸ್ ಫ್ಯಾಷನ್ ಡಿಸೈನಿಂಗ್ ಕಲಿತಾರೆ ಅಂತ ಹೇಳಿದ್ರು. ಮೇಡಮ್ ಫ್ಯಾಷನ್ ಡಿಸೈನ್ ಕೋರ್ಸ್ ಕಂಪ್ಲೀಟ್ ಆಯ್ತು, ನಡೀತಾ ಇದೆ. ಮೇಡಮ್ ಫ್ಯಾಷನ್ ಡಿಸೈನ್ ಮಾಡ್ತಿದ್ದಾರೆ. ಅವ್ರ ಒಂದು ಕೆರಿಯರ್ಗೆ ಒಂದು ಬಿಗ್ ಕ್ಲಾಸ್ ಕಲಿಸಿದ್ದಾರೆ. ಅಂಡ್ ಇಬ್ರು ಬೇರೆ ನೋಡಿ, ಜೊತೆಗೆ ಯಾವಾಗ್ಲೂ ನಗ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಬಹಳ ಇದೆ. ಒಂದು ಅಜಯ್ ಸರ್ಗೆ ಸಪೋರ್ಟ್ ಆಗಿ ನೀವು ನಿಂತಿದ್ದೀರಾ, ನಿಮ್ಗೆ ಅವ್ರು ನಿಂತ್ಕೊಂಡಿದ್ದಾರೆ. ಈ ಸ್ಟೇಜ್ ಅಲ್ಲಿ ನಾನ್ ಜಾಸ್ತಿ ಮಾತಾಡೋದ್ಕಿಂತ ನಿಮ್ಗೆ ಮೈಕ್ ಕೊಡ್ತೀನಿ, ನೀವು ಮಾತಾಡಿ. ಅಜಯ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸರ್ ನಾನು ಕಮ್ಮಿ ಮಾತಾಡ್ತೀನಿ ಸರ್. ಆಯ್ತು, ನೀವು ತುಂಬಾ ಕೆಲಸ ಮಾಡ್ತೀರಾ,
ಬಟ್ ಅದ್ರ ಜೊತೆಗೆ ಇನ್ನೊಂದ್ಸಲಿ ಹೇಳಿದ್ರು, ಸರ್ ನಾನು ಮಾತಾಡ್ಬೇಕು ಅಷ್ಟೊಂದು. ನಾನೇನ್ ಮಾತಾಡಿಸ್ತೀನಿ ನಾನು, ಯಾಕೆಂದ್ರೆ ಕನೆಕ್ಟ್ ಜಾಸ್ತಿ ಇದಾರೆ. ನಾವು ತುಂಬಾ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ, ನೀವು ತುಂಬಾ ಆರ್ಗ್ಯೂ ಮಾಡ್ತಿರ್ತೀವಿ. ನೋಡೋರ್ಗೆ ಏನ್ ಅನ್ಸ್ಬಿಡುತ್ತೆ, ಏನಪ್ಪ ಇಷ್ಟೊಂದು ಕೂಗ್ತಾ ಇದಾರೆ, ಕಿರ್ಚ್ತಾ ಇದಾರೆ. ನೋ, ಅದು ತುಂಬಾ ರಿಯಲ್. ಅದು ರಿಯಲ್ ಆಗಿ ನೀವು ಹಿಂಗೆ ಚೇಂಜ್ ಆಗ್ತದೆ. ನಾನು ಯಾವಾಗ್ಲೂ ಹೇಳ್ತೀನಿ, ಈ ತರ ವ್ಯಕ್ತಿಗಳು ಸಿಗೋದು ರೇರ್. ಕೆಲವರು ಸುಮ್ಮನೆ ಬಾಯಿ ಮಾತಾಗಿ ಮಾತಾಡ್ಕೊಡ್ತಾರೆ, ಏನೋ ಮರು ಮಾಡಬೇಕು, ಬ್ಲಾ 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 ತರ. ಇವರೆಲ್ಲ ಹಂಗಲ್ಲ, ಮನ್ಸಲ್ಲಿ ಏನಿರುತ್ತೆ ಬಾಯಲ್ಲಿ ಬರುತ್ತೆ. ಅದು ನನಗೆ ಬಹಳ ಇಷ್ಟ ಆಯ್ತು. ಹಿಂಗೆ ಸರ್, ಐ ಲೈಕ್ ಯು ಸೋ ಮಚ್. ಒಂದು ಬಿಗ್ ಕ್ಲಾಸ್ ಬರಲಿ, ಸರ್ಟಿಫಿಕೇಶನ್ ಬರಲಿ. ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಈಗ ಸರ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ. ಈ ಸರ್ಟಿಫಿಕೇಶನ್ ಬೇಡದಿಂದ ನೀವು ಕಲೆಕ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಸರ್ ನಾವೆಲ್ಲ ಕ್ಷಣಿಕ ಸರ್, ನಾವು ಇವಾಗ ಬಂದಿದ್ದೀವಿ, ಈಗ ಪರಿಚಯ ಆಗಿದ್ದು, ಅದು ಒಂದು ಆನ್ಲೈನ್ ಆಫ್ಲೈನ್. ಬಟ್ ನಿಮ್ಮ ಎಂಟೈರ್ ಲೈಫ್ ಮೇಡಮ್ ಇರ್ತಾರೆ. ಸೊ ಈ ಒಂದು ಸರ್ಟಿಫಿಕೇಶನ್ ನನಗಿಂತ ಅವ್ರ ಕೈಲಿ ನೀವು ಇಸ್ಕೊಳ್ಳಿ ಅಂತ ಬಹಳ ಖುಷಿ ನನಗೆ. ಒಂದು ಬಿಗ್ ಕ್ಲಾಸ್ ಬರಲಿ ಸರ್. ಬಿಗ್ ಕ್ಲಾಸ್. ಒಂದು ಫಸ್ಟ್ ನಾನು ಮೇಡಮ್ಗೆ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಎರಡೆರಡು ವಿಷಯ ನಿಮ್ಮ ಹಸ್ಬೆಂಡ್ಗೆ ನೀವು ವಿಶ್ ಮಾಡಿ. ಮೈಕ್ ಎಲ್ಲ ಅಜಯ್ ಸರ್ ಹಾಕ್ತೀನಿ. ನೀವು ಅವಾಗಲೇ ಹೇಳ್ಬಿಟ್ರಿ, ಬಟ್ ಏನ್ ಮಾಡೋದು, ಒಂದೆರಡು ಸಾಂಗ್ ಬೇಕು. ಎರಡು ಮಾತಾಡೋದು, ವಿಶ್ ಮಾಡೋದು. ಕ್ವಶನ್ ಕೇಳ್ತಾ ಹೋಗ್ತೀನಿ, ಆನ್ಸರ್ ಹೇಳೋದು ಅಷ್ಟೇ. ಮೇಡಮ್, ಸರ್ ಸರ್ಟಿಫಿಕೇಟ್ ಮಾಡ್ತೀನಿ. ಸರ್ಟಿಫಿಕೇಶನ್ ಮೇಡಮ್, ಈ ಅಟೆರ್ ಈ ಒಂದು ಡಾಕ್ಟರೇಟ್ ತಗೊಳ್ಳೋ ಲೆವೆಲಲ್ಲಿ ಈ ಒಂದು ಪಾಸಿಟಿವ್ ಕಾಣಿಸ್ತಿದೆ. ಎಷ್ಟು ಖುಷಿ ಆಗ್ತಾ ಇದೆ ಅಜಯ್ ಸರ್ ನೋಡ್ತಾ ಇದ್ದೆ? ತುಂಬಾ ಖುಷಿ ಆಗ್ತಿದೆ ಸರ್. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದೆಲ್ಲ ಫ್ರೆಂಡ್ಸ್ ನಾವೀಗ ಸಿಚುವೇಶನ್ ಕಲಿತಾರೆ ಅಂತ ಅನ್ಕೊಂಡಿರಲಿಲ್ಲ. ಅವ್ರಿಗೆ ಮೀನ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇಷ್ಟ ಬಂದಿದ್ದು ಏನಕ್ಕೆ ಅಂತಾನೆ ನನಗೂ ಗೊತ್ತಿಲ್ಲ. ಅಂದು ನನ್ನ ಪೇಜ್ ನೋಡಿದ ತಕ್ಷಣ ಫಸ್ಟ್ ನಿಂದೆ ನೋಡಿದ್ಮೇಲೆ ಸರಿ ಜಾಯಿನ್ ಆಗು, ಹೋಗಿ ವಿಚಾರಿಸ್ಕೊಂಡು ಬಾ ಅಂತ ಹೇಳಿ ಇಲ್ಲಿ ಕಳ್ಸ ಮೇಲೆ ಇಲ್ಲಿ ಬಂದು ಕಲ್ತ್ಕೊಳ್ತಿರೋದು ನೋಡಿದ್ರೆ ಇನ್ನೂ ಖುಷಿ ಆಗ್ತಿದೆ ಸರ್. ಕಲ್ತ್ಕೊಂಡಿರೋದು ನೋಡಿ ಸರ್ ಏನೆಲ್ಲ ಚೇಂಜಸ್ ಆಗಿದೆ ಇಲ್ಲಿ ಇನ್ಸ್ಟಿಟ್ಯೂಟ್ ಬಂದ್ಮೇಲೆ? ಒಳ್ಳೆ ಪಾಯಿಂಟ್. ಏನೆಲ್ಲ ಚೇಂಜಸ್ ಆಗಿದ್ದಾರೆ ಸರ್? ಏನಾದ್ರು ಯಾವ್ದ್ರಲ್ಲಿ ಏನಾದ್ರು ಒಂದು ವಿಷಯದಲ್ಲಿ ಏನಾದ್ರು ಅಬ್ಸರ್ವ್ ಮಾಡಿರ್ತೀವಿ? ಏನು ಚೇಂಜಸ್ ಆಗಿಲ್ಲ ಅವರು? ಒಂದು ಬಿಸ್ನೆಸ್ ಅಲ್ಲಿ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಾಗಿರ್ಬೋದು, ಆ ಥರ ಹೇಳೋದಾದ್ರೆ ಸರ್ ಚೇಂಜ್ ಆಗಿದ್ದಾರೆ. ಅಂದ್ರೆ ಏನಂದ್ರೆ ಹೇಳಿ, ಖುಷಿ ಇದೆಯಾ ನಿಮಗೆ ಅವ್ರು ಕಲ್ತಿರೋದು? ನಿಮ್ಗೆ ಸಪೋರ್ಟು ಕೂಡ ಹೇಗೆ ಮಾಡ್ತಾರೆ ಅವರು? ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ಸಪೋರ್ಟ್ ಮಾಡ್ತಾರೆ. ನನಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ಅವರು ಸಪೋರ್ಟ್ ಮಾಡ್ತಾರೆ, ನಾನು ಸಪೋರ್ಟ್ ಮಾಡ್ತೀನಿ ಸರ್. ಈ ಇನ್ಸ್ಟಿಟ್ಯೂಟ್ಗೆ ಯಾರಿಗಾದ್ರು ಇವಾಗ ನೆಕ್ಸ್ಟ್ ಈ ವಿಡಿಯೋ ನೋಡ್ತಾ ಇರೋರು ಯಾರಾದ್ರು ಅವ್ರ ವೈಫ್ ಒಂದು ಇನ್ಫ್ಲೂಯೆನ್ಸ್ ಮಾಡಿ, ನೋಡ್ರಿ ಅಜಯ್ ಸರ್ನ ಮೇಡಮ್ ಇನ್ಫ್ಲೂಯೆನ್ಸ್ ಮಾಡಿ ಕಳಿಸಿದ್ದಾರೆ, ಈ ಇನ್ಸ್ಟಿಟ್ಯೂಟ್ ಬಂದ್ರೆ ಕಲಿತಾರೆ, ಒಂದು ಗ್ರೋತ್ ಆಗ್ತಾರೆ ಅಂತ ಅನ್ಸುತ್ತಾ? ನೆಕ್ಸ್ಟ್ ಬರೋ ಏನಾದ್ರು ಹೇಳೋದಾದ್ರೆ? ಹೌದು ಸರ್, ಗ್ರೋತ್ ಆಗ್ತಾರೆ, ತುಂಬಾ ಕಲಿತಾರೆ. ಇಲ್ಲಿ ಬಂದು ಜಾಯಿನ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲ ಈ ಸ್ಪೀಡ್ ಆಫ್ ಇವೆಂಟ್ಸು ಬಂದು ಜಾಯಿನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಕ್ಲಾಸ್ ಬನ್ನಿ ಮೇಡಮ್ಗೆ. ನಾನು ಅಜಯ್ ಸರ್ಗೆ ಕೆಲವೊಂದು ಟೈಮು ನಾವು ಇನಾಗ್ರೇಷನ್ ಮಾಡಿದ್ದೀನೂ ಅಷ್ಟೇ, ಅವರು ಚಿತ್ರನ ತಿಳ್ಕೊಂಡು ಮಾತಾಡಿದ್ದು ಕೆಲವೊಂದು ಪಾಯಿಂಟ್ಸ್ಗಳು ಹೇಳೋದಾಗ ಈ ವ್ಯಕ್ತಿಲಿ ಈ ವಿಷಯಗಳು ತುಂಬ ಇದೆ. ಆ ವಿಷಯಗಳು ಈ ಮಾರ್ಕೆಟ್ಗೆ ಈವೆಂಟ್ ತಕ್ಕ ಕನೆಕ್ಟ್ ಆಗ್ಬಿಟ್ರೆ ಸೂಪರ್ ಆಗಿರುತ್ತೆ ಅಂತ ನನ್ಗೆ ಅವಾಗಲೇ ಅನಿಸಿದೆ. ಅದಕ್ಕಿಂತ ಮುಂಚೆ ಲಾಸ್ಟ್ ಬ್ಯಾಚು ಸರ್ಟಿಫಿಕೇಶನ್ ಕೊಡೋ ದಿನ ನೀವು ಬಂದಿ, ನೀವು ಮೇಡಮ್ ಮಗ, ಅವಾಗಲೂ ಕೂಡ ನಾನು ಮಾತಾಡ್ತಿದ್ದೆ
ನೀವು ಅದನ್ನು ಕೂಡ ಡೀಟೇಲ್ ಆಗಿ ನಾನು ಕೊಟ್ಟೆ ನಿಮ್ಗೆ ಬ್ಯಾನರ್ ಹಾಕಿ ಅಂತ, ನೀವು ಹಾಕಿದ್ರಿ ಮಾಡಿದ್ರಿ, ನೀವೇನು ಇಲ್ಲ ಸರ್ ಮಾಡಲ್ಲ ಅಂತ ಹೇಳಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ. ಈ ಬ್ಯಾಚ್ ಅಲ್ಲಿ ನಿಮ್ಮನ್ನ ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಎಷ್ಟೋ ಪಾಯಿಂಟ್ಸ್ಗಳು ಗುಡ್, ಎಲ್ಲಾನು ಗುಡ್ ಇದೆ ಅಂತ ಹೇಳ್ಬೋದು. ನಿಮ್ ಮಿಸ್ಸಸ್ ಕೈಗೆ ಈ ಸರ್ಟಿಫಿಕೇಶನ್ ಇಸ್ಕೊಂಡಿದ್ದು, ಈ ಹ್ಯಾಟ್, ಈ ಕಾಸ್ಟ್ಯೂಮ್ ಹಾಕೊಂಡಿದ್ದು, ಅದು ಕರ್ನಾಟಕ ಫ್ಲಾಗ್ ಕಲರ್ ಕಾಂಬಿನೇಷನ್ ಏನ್ ಅನಿಸ್ತಿದೆ ಅಜಯ್ ಸರ್? ಸರ್ ತುಂಬ ಖುಷಿ ಅನಿಸ್ತಾ ಇದೆ. ಅದರಲ್ಲೂ ನನ್ನ ವೈಫ್ ಹತ್ರ ಸರ್ಟಿಫಿಕೇಟ್ ತಗೊಳ್ಬಾರ್ದು, ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಕಾಲೇಜಲ್ಲಿ ಓದ್ಬೇಕಾದ್ರೂ ಈ ಥರ ಹಾಕೊಂಡಿದ್ದೀವಿ. ಇವತ್ತು ಹಾಕೊಳ್ಳೋದಕ್ಕೂ ಮುಜುಗರಾಗಿತ್ತು. ನನಗೆ ಓದೋ ಟೈಮಲ್ಲೇ ಇದಾಗಲಿಲ್ಲ. ಇವತ್ತು ಮಗ ಆದ್ಮೇಲೆ ಇದನ್ನ ಹಾಕೊಳ್ತಾ ಇದ್ದೀನಲ್ಲ. ಇಲ್ಲ, ಒಂದು ಕ್ಲಾಸ್ ಮಾಡಿ ಸರ್. ನೋಡಿ, ಮ್ಯಾನಿಫೆಸ್ಟ್ ವರ್ಕ್ ಆಗುತ್ತೆ ಸರ್. ಅವಾಗೇನೋ ಅನ್ಕೊಂಡಿವಿ, ಆಗಿರ್ಲಿಲ್ಲ, ಇವಾಗ ಆಗಿದೆ. ಅದು ಈ ಮಟ್ಟರಲ್ಲಿ ನನಗೆ ಬಹಳ ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅವರು, ಒಂದು ಡಾಕ್ಟರೇಟ್ ತಗೊಂಡಿರೋ ಅಂತ ಲೆವೆಲ್ ಅಲ್ಲಿ ಕಾಣಿಸ್ತಾ ಇದೆ. ಏನ್ ಸರ್, ಹೌದಲ್ಲ? ಒಂದು ಕ್ಲಾಸ್ ಬರಲಿ ಜೋರಾಗಿ ಸರ್. ಎಷ್ಟು ಖುಷಿ ಇದೆ ನಿಮ್ ಡಿಸಿಷನ್ ತಗೊಂಡು ಈ ಜರ್ನಿ ಸರ್. ಸರ್ ತುಂಬಾ ಖುಷಿ ಇದೆ. ಬಟ್ ಅಂದ್ರೆ ನಾನು ಹೇಳ್ದಂಗೆ, ನಮ್ಮ ವೈಫ್ ಹೇಳ್ದಂಗೆ, ನಾನು ಏನಕ್ಕೆ ಇದನ್ನ ಡಿಸಿಷನ್ ತಗೊಂಡೆ ಅಂತಂದ್ರೆ, ನನ್ನ ಮದುವೆ ಆಗಿದ್ದು ಕೋವಿಡ್ ಟೈಮಲ್ಲಿ. 5 ಮೆಂಬರ್ಸ್ ನನ್ನ ಕಡೆಯಿಂದ, 5 ಮೆಂಬರ್ಸ್ ಈ ಕಡೆಯಿಂದ. Only 5? 5 ಅಷ್ಟೇ. ಅವರಪ್ಪ ಅವರಮ್ಮ, ನನ್ನ ಕಡೆಯಿಂದ ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ, ಇಷ್ಟೇ ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ. ಯಾಕೆಂದ್ರೆ 2020 ಏಪ್ರಿಲ್. ಓಕೆ. ಅವಾಗ ನನ್ನ ಮದುವೆ ಫಿಕ್ಸ್ ಆಗಿದ್ದು ಸ್ಟಾರ್ಟಿಂಗ್ ಅಲ್ಲಿ ಕೊರೋನಾ ಬಂತು. ಬಟ್ ಅದು ಇದಾಗುತ್ತೆ ಅಂತ ಅನ್ಕೊಂಡಿದ್ವಿ. ಅದರಲ್ಲೂ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಅಂದ್ರೆ ನಮ್ಮ ಬಾಸ್ ಒಬ್ಬರಿದ್ದಾರೆ, ನಮ್ಮ ಮಂಜುನಾಥ ಅಂತ. ಅವರೇ ನನಗೆ ಮದುವೆಗೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ರು. ನನ್ನ ಮದುವೆ ನಾನ್ ಕನಸು ಕಾಣೋದಕ್ಕಿಂತ ಅವ್ರು ಜಾಸ್ತಿ ತುಂಬಾ ಕನಸು ಕಾಣಿದ್ರು. ನಾಗರತ್ನ ಮೇಡಮ್ ಹಸ್ಬೆಂಡ್ ಅಗಸ್ತ್ಯ ಸ್ಕೂಲ್ ಅಗಸ್ತ್ಯ ಅವ್ರದ್ದು ಕ್ಲಾಸ್ ನಲ್ಲಿ ಸ್ನೇಹಿತರೆ. ಅವರನ್ನು ನಾನು ಇವತ್ತಿನ ದಿವಸದಲ್ಲಿ ನೆನಪಿಸ್ಕೊಂತೀನಿ. ಯಾಕಂದ್ರೆ ನನ್ನ ಕಷ್ಟಲಾಗಲಿ ಸುಖದಲ್ಲಾಗಲಿ ನನಗೆ ತುಂಬಾನೇ ಕೈ ಹಿಡಿತಾರೆ. ನಾನು ಅವ್ರ ಹತ್ರ ಇವತ್ತಿಗೂ ನನ್ನನ್ನು ಕುಂಡಿಸ್ಕೊಂಡು ಮಾತಾಡಿಸ್ತಾರೆ. ಆ ಲೆವೆಲ್ ಉಳಿಸ್ಕೊಂಡ್ ಬಂದಿದ್ದೀನಿ. ಬಟ್ ಅಂದ್ರೆ ಏನು ಅಂತಂದ್ರೆ, ಆ ಟೈಮಲ್ಲಿ ಅದಾಯ್ತಲ್ಲ, ಅದರಿಂದ ನನಗೆ ಇದಾಯ್ತು. ಬಟ್ ನನ್ನ ಮದುವೆನೂ ನಾನು ಯಾವ ತರ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದು ಆ ಥರ ನನಗೆ ಆಗಲಿಲ್ಲ. ಬೇರೆ ಮದುವೆಗಳಲ್ಲಾದ್ರೂ ನಾನು ಖುಷಿನ ನಾನು ಪಡ್ಕೊಳ್ಳೋಣ ಅಂತ ಇದರಲ್ಲಿ ಈ ಫೀಲ್ಡಿಂಗ್ ನಾನು ಎಂಟ್ರಿ ಆಗಿದ್ದು. ಆದ್ರಿಂದ ನನ್ನ ವೈಫ್ಗೂ ಹೇಳಿದ್ದೆ. ಬಟ್ ಅಂದ್ರೆ ಸ್ವಲ್ಪ ನನ್ನ ಮಗನ ನೋಡ್ಕೊಳ್ಳೋ ಇದರಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದಾರೆ, ಏನು ಆಗಿಲ್ಲ. ಅದರಿಂದ ತುಂಬಾ ಖುಷಿ ಆಗುತ್ತೆ. ವೆರಿ ನೈಸ್, ವೆರಿ ನೈಸ್ ಸರ್. ಅಟೆನ್ಷನ್ ಹೇಗಿದೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ? ನಿಮ್ಮ ಕೊಟ್ಟಿರುವಂತ ಅಟೆನ್ಷನ್, ನೀವು ಪ್ರಾಕ್ಟಿಕಲ್ ವರ್ಕ್ ಎಲ್ಲ ನಾನು ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಕಾಲು ನೋವಿತ್ತು, ಕಣ್ಣು ಪೇನ್ ಇತ್ತು, ಸೊ ಎಲ್ಲ ನೀವು ವರ್ಕ್ ಮಾಡ್ತಾ ಇದ್ರಿ. ಒಂದೊಂದು ಡೀಟೇಲ್, ನಾವು ಒಂದು ಸೆಟಪ್ ಒಂದು ಮಧ್ಯಾಹ್ನ ಆಗೋಗ್ಬಿಡುತ್ತೆ, ಇನ್ನೊಂದು ಸೆಟಪ್ ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ. ಬಟ್ ಒಂದೇ ಸೆಟಪ್ ಈವ್ನಿಂಗ್ ವರ್ಗೂ ಆಗೋಯ್ತು. ಸೊ ಈ ಎಕ್ಸ್ಪೀರಿಯನ್ಸ್ ಮಾರ್ಕೆಟ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ? ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಬಟ್ ಇನ್ನೊಂದಾಗಿ ಏನು ಅಂತಂದ್ರೆ, ಫ್ಯಾಮಿಲಿಲಿ ಇರ್ತೀವಲ್ಲ, ಅದರಲ್ಲಿ ಏನು ಅಂತಂದ್ರೆ ಸಪೋರ್ಟಿವ್ ಆಗಿ ಈಗ ನಮ್ಮ ವೈಫ್ ಹೆಂಗ್ ನಿಂತಿದಾರೋ ಅದೇ ತರ ಫ್ಯಾಮಿಲಿ ನಿಂತ್ಕೊಬೇಕು. ಬ್ಯಾಚುಲರ್ಸ್ ಆದ್ರೆ ಏನಪ್ಪ ಪೀಜಿಲಿ ಇರ್ತೀವಿ, ಇನ್ನೊಂದಾಗುತ್ತೆ, ಟೈಮ್ ಸಿಗುತ್ತೆ, ನಮ್ಮ ಮ್ಯಾಟ್ರೇ ಆಗಲ್ಲ. ಈ ಫ್ಯಾಮಿಲಿ ಮೇಲೆ ತಂದೆ ತಾಯಿ ಮಕ್ಕಳು ಹೆಂಡತಿ ಅನ್ನೋದೆಲ್ಲ ಇರುತ್ತೆ. ನಮಗೂ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನೋಡಿ. ನಾವು ಇಂಡೈರೆಕ್ಟ್ ಆಗಿ ನಿಮ್ಗೆ ಅಂತ ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಫೀಲ್ಡ್ ಅಲ್ಲಿ ಬರೀ ನಾವು ವರ್ಕ್ ಅಂತಾನೆ ಹೋಗ್ಬಾರ್ದು. ನಮ್ಗೆ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಫ್ಯಾಮಿಲಿನೂ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ದುಡ್ಡು ಬೇಕಾದ್ರೆ ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಫ್ಯಾಮಿಲಿ ತಿಂದ ಸಂಪಾದನೆ ಮಾಡ್ತಾರೆ, ಅವ್ರಿಗೂ ಇದು ಮಾಡ್ಬೇಕಾಗುತ್ತೆ. ಅದರಲ್ಲಿ ನನಗೆ ತುಂಬಾನೇ ಸಪೋರ್ಟಿವ್ ಆಗಿ ನಿಂತಿರೋದಂದ್ರೆ ನಮ್ಮ ವೈಫು. ನನ್ನ ಸಂಘ ಯಾಕೆಂತಂದ್ರೆ ಯಾವುದೇ ಟೈಮ್ ಆಗಲಿ, ನಾನು ಮಿಡ್ ನೈಟ್ ಬರಲಿ, ಇನ್ನೊಂದಾಗಲಿ, ನನ್ನ ಇದರಲ್ಲಿ ನನ್ನ ಬ್ಯಾಂಕ್ ಅಕೌಂಟಲ್ಲಿ ನಾನು ₹1 ದುಡ್ಡು ಇಡ್ತೀನಿ. ನನಗೆ ಏನು ಬೇಕು ಅಂತಂದ್ರೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿರ್ತೀನಿ ಅಷ್ಟೇ ಹೊರತು ನೀವು ಬೇರೆ ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರು, ಇನ್ನೊಂದು ಹಿಂದೆಗಡೆ ನಡ್ತಿರೋದ್ರೂ ಅಷ್ಟೇ ಎಲ್ಲದರಲ್ಲೂ ಬ್ಯಾಕ್ ಸಪೋರ್ಟ್ ಆಗಿ ಇರ್ತದೆ. ಬಿಗ್ ಕ್ಲಾಸ್ ಸ್ನೇಹಿತರೆ, ಇದೇ ಸರ್ ಬೇಕಾಗಿರೋದು. ಇದ್ರ ಮುಂದೆ ನಾವೆಲ್ಲ ಈಗ ಕನೆಕ್ಟ್ ಆಗಿರೋದು, ಸಪೋರ್ಟ್ ಮಾಡ್ತೀವಿ, ಮತ್ತೆ ಹಿಂಗ್ ಮಾಡಿ ಅಂತ ಗೈಡ್ ಮಾಡೋದು. ಬಟ್ ಇವರು ಲಾಸ್ಟ್ ವರ್ಗು ಇರುವಂತ ವ್ಯಕ್ತಿ
ನಿಮ್ಗೆ ಈ ಮುಖಾಂತರ ಈ ಸ್ಟೇಜ್ ಮುಖಾಂತರ ಸೊ ಪ್ರೌಡ್ ಆಫ್ ಯು ಅಂಡ್ ಸರ್ಗೂ ಒಂದು ಬಿಗ್ ಕ್ಲಾಪ್ ಬರಲಿ. ಅದೇ ಸರ್ ಒಂದು ಲಾಸ್ಟ್ ಕ್ವಶನ್ ಸರ್, ಈ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕೆಲವರು ತುಂಬಾ ಜನ ಎಂಟ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ 2026 ಈ ನಮ್ಮ V.in ಇವೆಂಟ್ಗೆ ಯಾಕೆ ಬರಬೇಕು ಅಂತ ಏನಾದ್ರು ನಿಮ್ ಕಡೆ ಏನಾದ್ರು ಸಜೆಷನ್ ಕೊಡೋಣ ಅಂತ. ಸರ್ V.9ಗೆ ಅಂತ ಅಂದ್ರೆ ನಮ್ಗೆ ಇಲ್ಲಿ ಟ್ರೈನರ್ಸ್ ಆಗಿರ್ಬೋದು, ಇನ್ನೊಂದು ಕೋಆರ್ಡಿನೇಟ್ ಆಗಿರ್ಬೋದು, ಜಯಂತ್ ಸರ್ ಅಂತೂ ತುಂಬಾ ಹಾರ್ಡ್ ವರ್ಕ್ ಅಲ್ಲಿ ನಮಗೆ ಹೇಳ್ಕೊಡ್ತಾರೆ. ಒಂದು ಸರಿ ಅಲ್ಲ 1000 ಸರಿ ಕೇಳಿದ್ರು ನಾವು ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡ್ಬಿಟ್ಟು ಸರ್ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಸರ್ ಇದನ್ನ ಇವತ್ತು ಹೇಳ್ಕೊಟ್ರಲ್ಲ ಡೌಟ್ ಐತೆ ಸರ್ ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡಿದ್ರು ವಿಡಿಯೋ ಕಾಲ್ ಮಾಡ್ಬಿಟ್ಟು ಸ್ಕೆಚ್ ಹಾಕು ಅಂತ ಹೇಳ್ತಾರೆ. ವೆರಿ ಗುಡ್, ಒಂದು ಕ್ಲಾಸ್ ಬರಲಿ. ಯಾಕೆಂತಂದ್ರೆ ಅಷ್ಟು ಹಾರ್ಡ್ ವರ್ಕ್ ಅಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಜಯಂತ್ ಸರ್. ಮೇನ್ ಇಲ್ಲಿ ಫೌಂಡರ್ ಮ್ಯಾಟ್ರ್ ಆಗಲ್ಲ, ಹೆಸರು ಮ್ಯಾಟ್ರ್ ಆಗಲ್ಲ, ಹೇಳ್ಕೊಡೋ ಟ್ರೈನರ್ ಇರ್ತಾರಲ್ಲ ಅವ್ರು ಮ್ಯಾಟ್ರ್ ಆಗಲ್ಲ. ಎಸ್, ಒಂದು ಬಿಗ್ ಕ್ಲಾಸ್ ಬರಲಿ. ಅವ್ರು ಯಾರು ಸ್ಟೂಡೆಂಟ್ಸ್ ಫೋಟೋ ನೋಡ್ಬಿಟ್ಟು ಬರಲ್ಲ, ಹೆಸರು ನೋಡ್ಬಿಟ್ಟು ಬರಲ್ಲ, ಅಲ್ಲಿ ವರ್ಕ್ ಮಾಡ್ತಾರಲ್ಲ ಹೇಳ್ಕೊಡ್ತಾರಲ್ಲ ಆ ಟೀಚರ್ ನೋಡಿ ಬರ್ತಾರೆ. ಎಸ್, ಆ ಟ್ರಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇದು ಯಾವುದೇ ಬಿಸ್ನೆಸ್ ಅಲ್ಲಾಗ್ಲಿ, ಯಾವುದೇ ಫೀಲ್ಡ್ ಅಲ್ಲಾಗ್ಲಿ, ಇನ್ಸ್ಟಿಟ್ಯೂಟ್ ಅಲ್ಲಾಗ್ಲಿ, ಇನ್ನೊಂದು ಮತ್ತೊಂದು ಯಾವ್ದ್ರಲ್ಲೂ ಅಷ್ಟೇ ಫೌಂಡರ್ ಯಾವುದೇ ಕಾರಣಕ್ಕೂ ಎಲ್ಲೂ ಕಾಣಿಸ್ಕೊಳಕ್ಕೂ ಹೋಗಲ್ಲ, ಇನ್ನೊಂದು ಇಲ್ಲ, ಎಲ್ಲಾರು ನೋಡೋದೇ ಫಸ್ಟ್ ಟ್ರೈನರ್ ನೋಡ್ತಾರೆ. ಆ ಟ್ರೈನರ್ ಯಾವ ತರ ಟೀಚಿಂಗ್ ಕೊಡ್ತಾರೋ ಅದ್ರ ಮೇಲೆ ನೋಡ್ಕೊಂಡು ಇದು ಮಾಡ್ತಾರೆ. ಯಾವ್ದು ಟೀಚಿಂಗ್ ಕರೆಕ್ಟಾಗಿ ಬರ್ತಿಲ್ಲ ಅಂತಂದ್ರೆ ಕಂಪ್ಲೀಟ್ ಅವ್ರ ಜರ್ನಿನೇನೆ ಇದಾಗೋಗ್ಬಿಡುತ್ತೆ. ಅವಾಗ ಫೋಲ್ಡರ್ ಹತ್ರ ಹೋಗಿ ಕೇಳಿದ್ರೆ ಏನ್ ಹೇಳ್ತಾರೆ, ನಮ್ ಟೈಮ್ ಹೊರಟೋಗಿರುತ್ತೆ. ಕರೆಕ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ನಾಟ್ ಓನ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್, ನೀವು ಮೇಕಪ್ ತಗೊಳ್ಳಿ, ಫ್ಯಾಷನ್ ಡಿಸೈನ್ ತಗೊಳ್ಳಿ, ಇಲ್ಲ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ತಗೊಳ್ಳಿ, ಯಾವುದೇ ತಗೊಳ್ಳಿ ನೀವು, ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳಿದ್ರು. ಅದು ನಾನು ಅಗ್ರಿ ಆಗ್ತೇನೆ. ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ ಯಾವುದೇ ಫೀಲ್ಡ್ ಆಗಿದೆ, ಸ್ಟೂಡೆಂಟ್ ರೆಸ್ಪಾನ್ಸ್ ಅಂಡ್ ಕಮಿಟ್ಮೆಂಟ್, ಅವ್ರ ಇಂಟ್ರೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಫೀಲ್ಡ್ ಅಲ್ಲಿ. ಸರ್ ಈ ಫೀಲ್ಡ್ ಅಲ್ಲಿ ಅದೇ ಹೇಳಿದಂಗೆ ಎಲ್ಲರೂ ಹೇಳ್ತಾರೆ ದುಡ್ಡು ಮಾಡ್ಬೇಕು ಅಂತ ಈ ಫೀಲ್ಡಿಗೆ ಬರಬೇಡಿ. ನಾನು ಹೇಳೋದು ಅಷ್ಟೇ, ದುಡ್ಡು ಮಾಡ್ಬೇಕು ಅಂತಂದ್ರೆ ಯಾವ್ದ್ರಲ್ಲಿ ಬೇಕಾದ್ರೂ ದುಡ್ಡು ಮಾಡ್ಬೋದು ಇದೇ ಫೀಲ್ಡ್ ಅಲ್ಲಿ ಅಂತ. ಬಟ್ ಈ ಫೀಲ್ಡ್ ಅಲ್ಲಿ ನಾನು ಹೇಳಿದ್ದು, ಈ ಫೀಲ್ಡಿಗೆ ನಾನು ಚೂಸ್ ಮಾಡಿದ್ದು, ನಾನು ಮದುವೆ ಇನ್ಸಿಡೆಂಟ್ ಇಂದ ನಾನು ಈ ಫೀಲ್ಡಿಗೆ ಬಂದಿದ್ದು. ಬೇರೆಯವ್ರದ್ದು ಈವೆಂಟ್ ಅಲ್ಲಿ ನಾನು ಖುಷಿ ಪಡಬೇಕು ಅಂತ. ಅದರಿಂದ ಆ ಥರ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಫೀಲ್ಡಿಗೆ ಬನ್ನಿ. ಸುಮ್ಮನೆ ದುಡ್ಡು ಮಾಡಬೇಕು ಅಂತ ಬಂದವರು ದುಡ್ಡು ಎಲ್ಲಾದ್ರಲ್ಲೂ ಮಾಡ್ಬೋದು, ಈವೆಂಟ್ ಅಲ್ಲಿ ಉಂಟಾಗಿಲ್ಲ ಅಂತ ಹೇಳಿ. ವೆರಿ ನೈಸ್, ವೆರಿ ನೈಸ್. ಆಲ್ ದ ಬೆಸ್ಟ್ ನಿಮ್ಮ ಈವೆಂಟ್ಸ್ಗೂ ಕೂಡ, ಜೊತೆಗೆ ನೀವು ಮಾಡುವಂಥ ಎಲ್ಲ ವರ್ಕು ಕೂಡ ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಇದೊಂದು ಸ್ಟಾರ್ಟಿಂಗು, ನೀವು ನೆಕ್ಸ್ಟ್ ಲೆವೆಲ್ಗೂ ಆಗಿ ನಾವು ನಮ್ಮ ಟೀಮು ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಒಂದು ಗ್ರೂಪ್ ಫೋಟೋ ಫ್ಯಾಮಿಲಿ ಜೊತೆಗೆ. ಒಂದು ಬಿಗ್ ಕ್ಲಾಸ್ ಬರಲಿ ಸ್ನೇಹಿತರೆ.